ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವರಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಸಾಯಂಕಾಲದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆನೇ ಪೂಜೆ ಮಾಡಬೇಕಿತ್ತು ರಾಯರಿಗೆ, ಬಟ್ ಸಾಯಂಕಾಲ ಆಗೇ ಹೋಯ್ತು ಕೆಲಸ ಮಾಡ್ತಾ. ಸೊ ಬಟ್ ಸ್ಟಿಲ್ 6 ಗಂಟೆ ಅಷ್ಟರಲ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಬೇಗ ಕೆಲಸ ಮಾಡಿ ಪೂಜೆ ಮಾಡೋಣ ಅಂತಕ್ಕೆ ನೋಡಿ ಇಲ್ಲಿ ಫುಲ್ಲು ಸ್ವೆಟ್ ಆಗ್ತಾಯಿದೆ ಮೈಯೆಲ್ಲ. ಪಟ ಅಂತ ಕೆಲಸ ಮಾಡಿಕೊಂಡು ಸ್ಪೀಡಾಗಿ ಏನಾದರೂ ಮನೆ ಕೆಲಸ ಮಾಡಿದ್ವಿ ಅಂತಂದರೆ ಈ ಬೇಸಿಗೆಗೆ ಹೀಗೆ ಆಗುತ್ತೆ ಆ್ಯಕ್ಚುಲಿ. ಇನ್ನೇನು ಟೈಮ್ ಆಗಿಬಿಡುತ್ತೆ. ಸೊ ಸಾಯಂಕಾಲ ಅಷ್ಟರಲ್ಲಿ ದೀಪ ಹಚ್ಚೋಣ ಅಂದ್ಬಿಟ್ಟು ಮನೆಯಲ್ಲೇ ಪೂಜೆ ಮಾಡ್ಕೊತಿದ್ದೀನಿ. ಇವತ್ತು ರಾಘವೇಂದ್ರ ಮಠಕ್ಕೆ ಹೋಗೋಕ್ಕಾಗಿಲ್ಲ, ಬಿಕಾಸ್ ಪಾಪನ ನೋಡ್ಕೊಳ್ಳೋದಕ್ಕೆ ಮನೇಲಿ ಯಾರೂ ಇರಲಿಲ್ಲ. ನನ್ನ ಹಸ್ಬೆಂಡು ಕೂಡ ಮಧ್ಯಾಹ್ನ ಮೇಲೆ ಬಂದರು, ಬಟ್ ಅವಾಗ ಹೋಗ್ಬೋದಿತ್ತು. ತುಂಬ ಸುಡು ಬಿಸಿಲಿರೋದ್ರಿಂದ ಒಂದು 5-10 ಮಿನಿಟ್ಸ್ಗೂ ಫೀಡಿಂಗ್ ತೊಗೋತಾನೆ, ಬಿಕಾಸ್ ಗಂಟ್ಲೆಲ್ಲ ಒಣಗುತ್ತಲ್ಲ, ಇನ್ನು ನ್ಯೂ ಬಾರ್ನ್ ಬೇಬಿ ಅಲ್ವಾ. ಸೊ ಹಾಗಾಗಿ ನಾನು ಒಂದು ಬಿಟ್ಬಿಟ್ಟು ಹೋಗ್ಬಿಟ್ರೆ ಅಲ್ಲಿ ರಾಘವೇಂದ್ರ ಮಠದಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ, ಫೋನ್ ಮಾಡಿದ್ರು ಬರಲ್ಲ, ಕಾಲ್ ಮಾಡಿದ್ರು ಬರಲ್ಲ. ಸೊ ಹಾಗಾಗಿ ಯಾಕೆ ಬೇಕು ರಿಸ್ಕು, ಒಂದು ಟೈಮ್ ಬಿಟ್ಟೋಗಿ ಹಿಂಗೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಹೋದರೆ ಬೆಳಗ್ಗೆ ಹೋಗಬೇಕು, ಇಲ್ಲ ಸಾಯಂಕಾಲ ಹೋಗಬೇಕು. ಇವಾಗ ಸಾಯಂಕಾಲ ಮನೆಯಲ್ಲಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಇಷ್ಟೊತ್ತಾಗೋದು, ಇನ್ನು ಮಠಕ್ಕೆ ಹೋಗೋಕ್ಕಾಗಲ್ಲ, ಬಿಕಾಸ್ 6 ಗಂಟೆ ಮೇಲೆ ಹೊರಗಡೆ ಹೋಗಬಾರ್ದಲ್ಲ ಅಂದ್ಬಿಟ್ಟು. ಸೊ ಇವತ್ತು ಪೂಜೆ, ಮನೇಲಿ ಪೂಜೆ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ನಾನು ಬ್ಲಾಗು. ಕಂಟಿನ್ಯೂ ಮಾಡ್ತಾ ಆ್ಯಕ್ಚುಲಿ ಇವತ್ತು ಒಂದು ಮೇಯ್ನ್ ಟಾಪಿಕ್ ಏನಪ್ಪ ಅಂತಂದರೆ, ನನ್ನದು ಯೂಟ್ಯೂಬ್ದು ಸೆಕೆಂಡ್ ಪೇಮೆಂಟ್ ರಿಸೀವ್ ಆಗಿದೆ ಆಯಿತಾ. ಇವತ್ತೇ ರಿಸೀವ್ ಆಗಿರೋದು 4 ಗಂಟೆಗೆ. ಇವತ್ತು 24th ಏಪ್ರಿಲ್ ಅಲ್ವಾ, 24 ಅಲ್ವೇನ್ರಿ ಇವತ್ತು ಡೇಟು. 24th ಏಪ್ರಿಲು 4 ಗಂಟೆಗೆ ಅಷ್ಟರಲ್ಲಿ ಯೂಟ್ಯೂಬ್ ಪೇಮೆಂಟ್ ಸೆಕೆಂಡ್ ಪೇಮೆಂಟ್ ರಿಸೀವ್ ಆಗಿದೆ. ಮಾರ್ಚಲ್ಲಿ ಫಸ್ಟ್ ಪೇಮೆಂಟ್ ಬಂತು, ಏಪ್ರಿಲಲ್ಲಿ ಸೆಕೆಂಡ್ ಪೇಮೆಂಟ್ ಬಂದಿದೆ. ಏಪ್ರಿಲಲ್ಲಿ ಸೆಕೆಂಡ್ ಪೇಮೆಂಟ್ ಬಂದಿದೆ. ನೆಕ್ಸ್ಟ್ ತಿಂಗಳಿಗೇ ಫಸ್ಟ್ ಪೇಮೆಂಟ್ ಬಂದು ನೆಕ್ಸ್ಟ್ ತಿಂಗಳಿಗೇ ಸೆಕೆಂಡ್ ಪೇಮೆಂಟ್ ಬಂದಿರೋದು. ನನಗಂತೂ ಸಖತ್ ಅಂದರೆ ಸಖತ್ ಖುಷಿ. ಸೊ ಎಷ್ಟು ಪೇಮೆಂಟ್ ಬಂತು ಏನು, ಇದ್ರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನೆಕ್ಸ್ಟ್ ಹೋಗ್ತಾ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ನಾನು ಪೂಜೆಗೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸಮ್ಮರ್ ಇರೋದ್ರಿಂದ ತುಳಸಿ ನೋಡಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಒಂದು 5 ಗಂಟೆ ಅಷ್ಟರಲ್ಲಿ ದೇವ್ರ ಮನೆಯೆಲ್ಲ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿ ಇಟ್ಕೊಂಡೆ ಚಿಕ್ಕದಾಗೇನೆ. ಬಟ್ ಆದರೆ ಹಾಕಿ ಒಂದು ಅರ್ಧ ಗಂಟೆ ಇನ್ನು ಪೂಜೆನೇ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ತುಳಸಿ ಎಲ್ಲ ಫುಲ್ಲು ಬತ್ತೋದಂಗೆ ಆಗ್ಬಿಟ್ಟಿದೆ. ಈ ಬೇಸಿಗೆಗಂತೂ ಹೂಗಳಂತೂ ಒಂದು ದಿವಸನೂ ಬರಲ್ಲ ದೇವ್ರ ಮೇಲೆ ಹಾಕಿರೋ ಹೂಗಳು. ಸದ್ಯ ನನ್ನ ಮಗ ಈ ಟೈಮಲ್ಲಿ ಮಲಗಿದ್ದಾನೆ. ಅವನು ಆಲ್ಮೋಸ್ಟ್ ಜಾಸ್ತಿ ನಿದ್ದೆಲೇ ಇರ್ತಾನೆ ಬೆಳಗಿನ ಟೈಮಲ್ಲಿ. ಇತ್ತೀಚೆಗೆ ಅಷ್ಟೇ ನೈಟ್ ಟೈಮ್ ಸ್ವಲ್ಪ ನಿದ್ದೆ ಬಿಟ್ಟು ಆಟ ಆಡ್ತಿರೋದು, ರಚ್ಚೆ ಅಂತೂ ಮಾಡೋದಿಲ್ಲ. ಸೊ ಹಾಗಾಗಿ ಅವನು ನೋಡ್ಕೊಳ್ಳೋದಕ್ಕೋಸ್ಕರ ನಾನು ಎದ್ದಿರಲೇಬೇಕು. ಈ ಟೈಮಲ್ಲೂ ಕೂಡ ಮಲಗಿದ್ದಾನೆ. ಇವಾಗ ಹೆಂಗೆ ಅಂದರೆ, ಇವಾಗ ಆಲ್ಮೋಸ್ಟ್ 6 o'clock ಅಲ್ಲ, 6 o'clock ಅವ್ನು ಮಲಗಿರೋನು ಒಂದು 9 ಗಂಟೆ 9:15 ಅಷ್ಟರಲ್ಲಿ ಎದ್ದುಬಿಡ್ತಾನೆ. ಮತ್ತು 12 ಗಂಟೆ 1 ಗಂಟೆವರೆಗೂ ಆಟ ಆಡ್ತಾನೆ, ಮಲ್ಕೊಳ್ಳಲ್ಲ. ನೆಕ್ಸ್ಟ್ 1ರಿಂದ 2, 2ರಿಂದ 3, ಆಲ್ಮೋಸ್ಟ್ ಒಂದು 3 ಗಂಟೆವರೆಗೂ ಮಲ್ಕೊಂಡ ಅಂದರೆ ಮತ್ತೆ ಎದ್ದೊಳ್ದ ಅಂತ ಅಂದರೆ ಆಲ್ಮೋಸ್ಟ್ ಒಂದು 6 ಗಂಟೆ 6:15ವರೆಗೂ ಫುಲ್ ಆಟ. ಸೊ ಹಾಗಾಗಿ ಕಂಪ್ಲೀಟಾಗಿ ನಿದ್ದೆ ಅಂತೂ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಸೊ ಪರವಾಗಿಲ್ಲ, ಇವಾಗ ಅವನೊಬ್ಬ ದೊಡ್ಡವನಾಗ್ಬಿಟ್ರೆ ಮತ್ತೆ ಈ ದಿನಗಳೆಲ್ಲ ನನಗೆ ವಾಪಸ್ ಸಿಗಲ್ಲ ನನ್ನ ಲೈಫಲ್ಲಿ. ಯಾಕಂದರೆ ನಮ್ಮ ಮನೇಲಿ ಪುಟ್ಟ ಮಗು ಅಂತಿರೋದು ಅವನೊಬ್ಬನೇ, ತುಂಬ ವರ್ಷ ಆದಮೇಲೆ ಅಂತ ಸಿಕ್ಕಿರೋ ಮಗು ನಮಗೆ. ಸೊ ಅವ್ನು ಏನೇ ಮಾಡಿದ್ರು ಕೂಡ ಹೋಪ್ ನನಗೆ ತುಂಬಾ ಖುಷಿ ಆಗುತ್ತೆ. ನಿದ್ದೆಗಿಂತ ನನ್ನ ಮಕ್ಕಳೇ ನನಗೆ ಮುಖ್ಯ. ಸೊ ಹಾಗಾಗಿ ಏನೇ ರೇಖೋದು ಏನೂ ಇಲ್ದೇನೆ ಅವನಿಗೆ ಎಷ್ಟೋ ತನಕ ಆಟ ಆಡ್ತಾನೆ, ಅಷ್ಟೋ ತನಕ ಆಟ ಆಡಿಸ್ಕೊಂಡು ನಾನು ಆರಾಮಾಗೇ ಇರ್ತೀನಿ. ಸೊ ಗಂಟೆ ಬಾರಿಸೋ ಸದ್ದಿಗಾದರೂ ಎದ್ದೊಳ್ತಾನೆ ಅಂತ ಅನ್ಕೋಬೋದು ನೀವು. ಏನೇ ಸದ್ದಾದರೂ ಎದ್ದೊಳಲ್ಲ. ಅವನು ಪಕ್ಕದಲ್ಲೇ ಇನ್ನು ಹಾಲಲ್ಲೇ ಮನ್ಗಿದ್ರು, ಮಿಕ್ಸಿ TV ಎಷ್ಟೇ ಜೋರು ಸೌಂಡ್ ಕೊಟ್ಟರು ಎದ್ದೊಳಲ್ಲ ಬೆಳಗ್ಗೆ ಹೊತ್ತು. ಬಟ್ ನೈಟ್ ಏನಾದರೂ ಅಟ್ಲೀಸ್ಟ್ ಫ್ಯಾನ್ ಏನಾದರೂ ಜೋರಾಗಿ ಸ್ವಲ್ಪ ಸೌಂಡ್ ಮಾಡೋಣ ಅಂತ ಹೋದರೆ, ಸ್ವಲ್ಪ ಫ್ಯಾನ್ ಜಾಸ್ತಿ ಕಣೋ ಹೋಗೋ ಟೈಮ್ಗೂ ಕೂಡ ಪಟ್ಟಂತ ಎದ್ದು ಬಿಡ್ತಾನೆ. ಸೊ ಮಕ್ಕಳು ವಿಚಿತ್ರ ಅಂತ ಅನಿಸುತ್ತೆ ನನಗೆ. ಇವಾಗ ಹೋಗೋಕ್ಕಾಗಲ್ಲ ರಾಘವೇಂದ್ರ ಮಠಕ್ಕೆ ಸ್ವಲ್ಪ ದಿವಸ, ಅವನು ಸ್ವಲ್ಪ ದೊಡ್ಡವನಾಗೋವರೆಗೂ. ಸೊ ಸ್ವಲ್ಪ ಕೆಲವೊಂದು ಪ್ರಾಬ್ಲಮ್ಸ್ ಬರ್ತಾನೆ ಇದೆ. ಏನಪ್ಪ ಅಂತಂದರೆ, ಮೇನ್ ಪ್ರಾಬ್ಲಮ್ ಅಂದರೆ ಅವನಿಗೆ ನೋಡ್ಕೊಳ್ಳೋದಕ್ಕೆ ಮನೇಲಿ ಯಾರೂ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಮಠಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಸೊ ಮನೇಲಿನೇ ತುಪ್ಪದ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿಕೊಂಡು ನೆಮ್ಮದಿಯಿಂದ ಒಂದು 10 ನಿಮಿಷ ರಾಯರ ಹತ್ರ ಕೂತ್ಕೊಂಡು ಕೇಳ್ಕೊಂಡ್ರೆ ಸಾಕಲ್ಲ ಅಂತ ಅಂದ್ಬಿಟ್ಟು ಮನೇಲಿನೇ ಪೂಜೆ ಮಾಡ್ಕೋತಾ ಇದ್ದೀನಿ. ಪೂಜೆ ಮಾಡಿ ಆದಮೇಲೆ ಇನ್ ಕೇಸ್ ಅವನು ಎದ್ದಿಲ್ಲ ಅಂದರೆ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಯ್ ಎಲ್ಲರಿಗೂ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಪೂಜೆ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಅಷ್ಟೊತ್ತಿಗೆ ಪಾಪನೂ ಇದ್ಬಿಟ್ಟ. ನಾನು ಅಡುಗೆ ಮಾಡಬೇಕಾಗಿತ್ತು. ಊಟ ಎಲ್ಲ ಮುಗಿಸಿ ಒಂದೇ ಸತಿ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಎಷ್ಟೊತ್ತಾಯಿತು ಗೊತ್ತಾ ಆ್ಯಕ್ಚುಲಿ ಇಷ್ಟಕ್ಕೇ. ಅಲ್ಲಿ ನೋಡಿ ಟೈಮಿಂಗ್ಸ್ ಎಷ್ಟಾಗಿದೆ ಅಂತ, ಆ ಥರ 11:15 ಆಗಿದೆ ಟೈಮಿಂಗ್ಸು. ನಾನು ಇದೇ ಕಾರಣಕ್ಕೆ ವ್ಲಾಗ್ಸ್ನ ಮಾಡ್ತಿಲ್ಲ. ಬೆಳಗ್ಗೆಯಿಂದ ಸಂಜೆ ಮುಂಟ ಒಂದು ಕೆಲಸ ಇರುತ್ತೆ. ಸಾಯಂಕಾಲ ಆದಮೇಲೆ ಹೆಂಗಾದರೂ ಮಾಡಿ ಏನಾದರೂ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋ ಅಂತೀನಿ. ಮತ್ತು ಪಾಪದ ಕೆಲಸನೋ ಮನೆ ಕೆಲಸನೋ ಏನಾದರೂ ಒಂದು ಇದ್ದೇ ಇರುತ್ತೆ. ಪ್ರೆಸೆಂಟ್ ಇವಾಗ ಪಿಕ್ಕಮ್ಮ ಬೇಸಿಗೆ ರಜಕ್ಕೆ ಮನೇಲಿರೋದಕ್ಕೆ, ಸಮ್ಮರ್ ಹಾಲಿಡೇಸ್ಗೆ ತುಂಬ ಅಂದರೆ ತುಂಬಾ ಕೆಲಸಗಳಾಗ್ಬಿಟ್ಟಿದೆ. ಅವನ ಕೆಲಸ, ಇವಳ್ದು ಕೆಲಸ, ಮನೆ ಕೆಲಸ, ಇನ್ನು ನನಗೆ ನಾನು ಟೇಕ್ ಕೇರ್ ಮಾಡ್ಕೊಳ್ಳೋದು. ಇದ್ರ ಮಧ್ಯೆ ವ್ಲಾಗ್ಸ್ ಖಂಡಿತವಾಗ್ಲೂ ಆಗ್ತಾನೆ ಇಲ್ಲ. ನಿದ್ದೆನೇ ಸಾಕಾಗ್ತಾ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ.
ನೈಟೆಲ್ಲ ಪಾಪಗೆ ಫೀಡ್ ಇದ್ದೇ ಇರುತ್ತೆ. ಸೊ ನಿದ್ದೆ ಅಂತೂ ಕಂಪ್ಲೀಟ್ಲಿ ಆಗ್ತಾನೆ ಇಲ್ಲ. ಫಸ್ಟ್ ಹೆಂಗಿದ್ರು ನನ್ನ ಹಸ್ಬೆಂಡ್ ಇರ್ತಾಯಿದ್ರು ಆಯಿತಾ. ಬಟ್ ಇವಾಗ ಅವರು ಬೆಳಗ್ಗೆ ಬಂದು ಪಾಪಗೆ ಸ್ನಾನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿ ನೈಟ್ ಡ್ಯೂಟಿಗೆ ಹೋಗ್ಬಿಡ್ತಾರೆ. ಸೊ ಒಂದೊಂದು ಸತಿ ಡೇ ಡ್ಯೂಟಿಗೆ ಹೋಗ್ತಾರೆ, ಒಂದ್ಸತಿ ನೈಟ್ ಡ್ಯೂಟಿಗೆ ಹೋಗ್ತಾರೆ. ಅಂಥ ಟೈಮಲ್ಲಿ ಪಾಪನ ನಾನೇ ಟೇಕ್ ಕೇರ್ ಮಾಡಬೇಕು, ಮನೇನೂ ನಾನೇ ಫುಲ್ ನೋಡ್ಕೋಬೇಕಾಗಿರೋದ್ರಿಂದ ನಿದ್ದೆ ಅಂತೂ ಸಾಕಾಗ್ತಾನೆ ಇಲ್ಲ. ಒನ್ಸ್ ನಮಗೆ ನಿದ್ದೆ ಇಲ್ಲ ಅಂದರೆ ಅಯ್ಯೋ ಬಿಡು ವ್ಲಾಗ್ ಯಾರು ಮಾಡ್ತಾರೆ, ವ್ಲಾಗ್ ಮಾಡಿಕೊಂಡ್ರು ಎಡಿಟ್ ಯಾರು ಮಾಡ್ತಾರೆ, ಆಗಲ್ಲ ಬಿಡು ಅಪ್ಲೋಡ್ ಮಾಡೋಕ್ಕೆ, ವ್ಲಾಗೇ ಬೇಡ ಬಿಡು ಅಂದ್ಬಿಟ್ಟು ಎಷ್ಟೊಂದು ವ್ಲಾಗು ಚಿಕ್ಕ 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 ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡಿಕೊಂಡು ಕಂಟಿನ್ಯೂ ಮಾಡೋಣ ಅಂತ ಬೇಡ ಬಿಡು ಅಂತ ಡಿಲೀಟ್ ಮಾಡಿದ್ದು ಉಂಟು ನಾನು. ಸೊ ಹಾಗಾಗ್ಬಿಟ್ಟು ಇಷ್ಟೊಂದು ಆಗುತ್ತೆ. ಇವಾಗ 11:30 ಆಗಿದೆ ಅಂತಂದರೆ ಆ್ಯಕ್ಚುಲಿ ನಾನು ಇದನ್ನು ಇವಾಗ ಶೂಟ್ ಮಾಡಿಕೊಂಡು ಇದನ್ನು ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ತಂಬ್ಲೇನೆಲ್ಲ ರೆಡಿ ಮಾಡಿ ನಾಳೆ ಮತ್ತೆ 11 o'clock ಹಾಕೋಷ್ಟರಲ್ಲಿ ಹೆವಿ ಕೆಲಸ ಹಿಡಿಯುತ್ತೆ. ಸೊ ಹಾಗಾಗಿನೇ ವ್ಲಾಗ್ನ ಸ್ಟಾಪ್ ಮಾಡಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ವ್ಲಾಗ್ಸ್ ಮಾಡ್ತಾ ಇಲ್ಲ ಹೇಳಿ, ಅಟ್ಲೀಸ್ಟ್ ಮಿನಿ ವ್ಲಾಗ್ಸ್ ಆದರೂ ಶೇರ್ ಮಾಡಿ ಅಂತ. ಸೊ ಇದೊಂದು ಕಾರಣಕ್ಕೆ ಆಗ್ತಾ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಯೂಟ್ಯೂಬ್ದು ಕೆಲವೊಂದು ಡೌಟ್ನ ಕೇಳ್ತಾ ಇದ್ದೀರಲ್ಲ, ಯೂಟ್ಯೂಬ್ ಪೇಮೆಂಟು ವಿತಿನ್ ಇಯರ್ ಬರುತ್ತಾ, ಅಥವಾ ನಾವು ಚಾನಲಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇರಬೇಕು, ಎಷ್ಟು ವಾಚಿಂಗ್ ಅವರ್ಸ್ ಇರಬೇಕು, ತುಂಬ ಕ್ವಶನ್ಸ್ ಬಂದಿತ್ತು. ನನ್ನ ಫಸ್ಟ್ ಪೇಮೆಂಟ್ ರಿಸೀವ್ ಆಗಿದ್ದಂಥ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ ಆವಾಗ. ಸೊ ನಾನು ಸಾಕಷ್ಟು ವಿಡಿಯೋಸಲ್ಲಿ ಹೇಳಿದ್ದೀನಿ ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿರುತ್ತೆ. ಯೂಟ್ಯೂಬಲ್ಲಿ ಪೇಮೆಂಟ್ಗೆ ಎಲಿಜಿಬಲ್ ಆಗಬೇಕು ಅಂದರೆ 1,000 ಜನ ಸಬ್ಸ್ಕ್ರೈಬರ್ಸ್ ಇರಬೇಕು ಆ್ಯಂಡ್ 4,000 ವಾಚಿಂಗ್ ಅವರ್ಸ್ ಇರಬೇಕು ಅಂತ. ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಈ ಎಲ್ಲ ರೂಲ್ಸ್ ಇರುತ್ತೆ, ಅಥವಾ ಇಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ನೋಡಿಕೊಂಡು ಓಕೆ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದೆ. ಬಟ್ ಇವಾಗ ಕಮ್ಮಿ ಆಗಿದೆ ಅಂತ ಕೆಲವೊಂದು ಇನ್ಫಾರ್ಮೇಟಿವ್ ಚಾನಲ್ಸ್ ಅವರು ಹೇಳ್ತಾ ಇರ್ತಾರೆ. ಸೊ ಅಷ್ಟೊಂದಿಲ್ಲ ಅಂದರೆ ಇವಾಗ ಕಮ್ಮಿಗೆ ನಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ. ಮಾನಿಟೈಸೇಷನ್ ಆನ್ ಆದರೂ ಕೂಡ ನಮ್ಮ ವೀಡಿಯೋಸ್ ಹಾಕೋದು ರೆಗ್ಯುಲಾರಿಟಿ ಇರಬೇಕು ಆಯಿತಾ. ಸೊ ರೆಗ್ಯುಲರಾಗಿ ನಾವು ವಿಡಿಯೋನ ಹಾಕೊಂಡು ಹೋದರೆ ವ್ಯೂವ್ಸು ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ. ಸೊ ಅಂಥ ಟೈಮಲ್ಲಿ ನಮಗೆ ಡಾಲರ್ಸು ಆಟೋಮೆಟಿಕ್ಕಾಗಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಆ್ಯಡ್ ಆಗ್ತಾ ಹೋದಾಗ ಮಿನಿಮಮ್ 1 or 2 monthsಗೆ ವಿತಿನ್ 1 month ಗ್ಯಾಪ್ ಆದರೆ ನೆಕ್ಸ್ಟ್ ಮಂತ್ಗೆ ಪೇಮೆಂಟ್ ಬರುತ್ತೆ, ಅದು ನೆಕ್ಸ್ಟ್ ಮಂತ್ಗೆ ಇಮಿಡಿಯೇಟ್ಲಿ ಪೇಮೆಂಟ್ ಬರ್ಬೋದು. ಸೊ ಒಂದೊಂದು ವೀಡಿಯೋಸ್ ಹೆಂಗೆ ವ್ಯೂಸ್ ತೊಗೊಳುತ್ತೆ ಅದ್ರ ಮೇಲೆ ಪೇಮೆಂಟ್ ಡಿಪೆಂಡ್ ಆಗಿರುತ್ತೆ ಆಯಿತಾ. ಸೊ ನಾನು ಹೇಳಿದ್ದೆ ನನಗೆ ಮಾರ್ಚ್ಗೆ ಫಸ್ಟ್ ಪೇಮೆಂಟ್ ಬಂದಿದೆ, ಮಾರ್ಚ್ ಎಂಡಿಗೆ, ಏಪ್ರಿಲ್ ಎಂಡ್ ಅಷ್ಟರಲ್ಲಿ ಸೆಕೆಂಡ್ ಪೇಮೆಂಟ್ ಬರುತ್ತೆ ಅಂತ ಬಂತು. ಆ್ಯಕ್ಚುಲಿ ಇವತ್ತು 4 ಗಂಟೆಗೆ ಪೇಮೆಂಟ್ ಬಂದಿರೋದ್ರಿಂದ ನನಗೆ ಇನ್ನೂ ಹೋಗಿ ಅದನ್ನು ತೊಗೊಂಡು ಬಂದಿಲ್ಲ. ಆ್ಯಕ್ಚುಲಿ ಇವತ್ತು ತೊಗೊಂಡು ಬರಬೇಕಿತ್ತು, ATM ತೊಗೊಂಡು ಬಂದು ರಾಯರ ಹತ್ರ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾನು ಲಾಸ್ಟ್ ವಿಡಿಯೋದಲ್ಲೂ ಸೇಮ್ ಪ್ರಾಬ್ಲಮ್ ಹೇಳಿದೆ, ಕ್ಯಾಶ್ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಅದು ಒಂದು ಕಾರಣಕ್ಕೆ ಹೋಗಿ 2 ATM ಅಷ್ಟೇ ಅವ್ರು ಹುಡುಕಿದ್ದು ನನ್ನ ಹಸ್ಬೆಂಡು. ಸೊ ಕ್ಯಾಶ್ ಸಿಗ್ತಾ ಇಲ್ಲ, ಅವೈಲಬಲ್ ಇಲ್ಲ, ಕ್ಯಾಶ್ 2 ಅಂತಂದರು. ಸೊ ಹಂಗಾಗಿ ಸುಮ್ಮನೆ ಬಂದುಬಿಟ್ವಿ. ಸೊ ಇವಾಗ ಬರೀ ಫೋನ್ಪೇ, ಗೂಗಲ್ ಪೇ ಬರೀ ಇದೇ ಆಗಿರೋದ್ರಿಂದ, ಬರೀ ಆನ್ಲೈನ್ ಪೇಮೆಂಟ್ ಆಗಿರೋದ್ರಿಂದ ಕ್ಯಾಶ್ಗಳೇ ತುಂಬ ಕಮ್ಮಿ ಆಗಿದೆ. ನಾವು ಎಷ್ಟೊಂದು ಸತಿ ಕ್ಯಾಶ್ ಬೇಕು, ಅದು ಕ್ಯಾಶ್ ನಮಗೆ ಏನಕ್ಕೆ ಪರ್ಟಿಕ್ಯುಲರಾಗಿ ಬೇಕು ಅಂದರೆ ರಾಘವೇಂದ್ರ ಮಠಕ್ಕೆ ಹೋದಾಗ ಅಲ್ಲಿ ದೀಪ ಹಚ್ಚೋದಕ್ಕೆ ಕ್ಯಾಶು 100% ಬೇಕು. ಸೊ ಅದಕ್ಕೆ ಕ್ಯಾಶ್ ಸಿಗದಿರ ನಾವು ಇಷ್ಟೊಂದು ATMಗಳೆಲ್ಲ ಹುಡುಕಾಡ್ತೀವಿ. ಸೊ ಅಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಕ್ಯಾಶ್ಗೆ. ಸೊ ಹಾಗಾಗಿ ತೊಗೊಂಬಂದಿಲ್ಲ. ಸೊ ನನಗೆ ಯಾವ ದಿವಸ ಪೇಮೆಂಟ್ ರಿಸೀವ್ ಆಯಿತು ಏನು ಎತ್ತ ಅನ್ನೋದನ್ನು ನಾನು ಸ್ಕ್ರೀನ್ಶಾಟ್ ಇಲ್ಲಿ ಪಕ್ಕದಲ್ಲಿ ಹಾಕ್ತೀನಿ. ಯೂಟ್ಯೂಬ್ದು YT ಸ್ಟುಡಿಯೋ ಸ್ಕ್ರೀನ್ಶಾಟ್ ಇದು. ಸೊ ಫಸ್ಟ್ ಪೇಮೆಂಟ್ ಯಾವ ಡೇಟಲ್ಲಿ ಬಂದಿದೆ, ಸೆಕೆಂಡ್ ಪೇಮೆಂಟ್ ಯಾವ ಡೇಟಲ್ಲಿ ಬಂದಿದೆ ಅಂದ್ಬಿಟ್ಟು ನಾನು ಅದನ್ನು ಎಷ್ಟು ಡಾಲರ್ ಬಂದಿದೆ ಅನ್ನೋದನ್ನು ಹೈಡ್ ಮಾಡ್ತೀನಿ. ಆ್ಯಂಡ್ ಎಷ್ಟು ಡಾಲರ್ ಈಗ ಪೆಂಡಿಂಗಲ್ಲಿದೆ ನೆಕ್ಸ್ಟ್ ಪೇಮೆಂಟ್ ಬರೋದಕ್ಕೆ ಅನ್ನೋದನ್ನು ಹೈಡ್ ಮಾಡ್ತೀನಿ. ಸೊ ನನಗೆ 5 digit ಬಂದಿರೋದು. ಫಸ್ಟ್ ಪೇಮೆಂಟು ಅಷ್ಟೇ 5 digit ನಂಬರಲ್ಲಿ ಬಂತು, ಸೆಕೆಂಡ್ ಪೇಮೆಂಟು ಅಷ್ಟೇ 5 digit ನಂಬರಲ್ಲೇ ಬಂದಿದ್ದು. ಸೊ ಫಸ್ಟ್ ಪೇಮೆಂಟ್ಗೆ ಹೋಲಿಸ್ಕೊಂಡ್ರೆ ಇವಾಗಿನ ಪೇಮೆಂಟು ಸ್ವಲ್ಪ ಕಮ್ಮಿ ಆಯಿತು, ತೀರಾ ಕಮ್ಮಿ ಅಂತ ಹೇಳಲ್ಲ, ಸ್ವಲ್ಪ ಕಮ್ಮಿ ಆಯಿತು ಅಷ್ಟೇ. ಸೊ ಪರವಾಗಿಲ್ಲ, 1 ತಿಂಗಳಿಗೆ ಗ್ಯಾಪ್ಗೆ ಇಷ್ಟು ಬಂದಿದೆಯಲ್ಲ, ಸೊ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೂ. ನೆಕ್ಸ್ಟ್ ಬಂದುಬಿಟ್ಟು ಎಷ್ಟು ಪೇಮೆಂಟು ಅಂತ ಕೇಳಿದ್ರಿ ಅಲ್ವಾ. ಸೊ ನಾನು ವೀಡಿಯೋ ರೆಗ್ಯುಲರಾಗಿ ಹಾಕೋದು ಬಿಟ್ಬಿಟ್ಟೆ. ಸೊ ತುಂಬಾ ಕ್ವಶನ್ಸ್ ಹಂಗೆ ಹೊಳ್ಕೊಂಬಿಟ್ಟು ಕಮೆಂಟ್ಸ್ಗೆ ನೋಡಿನೂ ಕೂಡ ನನಗೆ ರಿಪ್ಲೈ ಮಾಡೋಣ ಅಂತ ಅಂದ್ಕೊಂಡು ಮರೆತೇ ಹೋಗುತ್ತೆ. ಮತ್ತೆ ರಿಪ್ಲೈ ಮಾಡೋಣ ಅಂತ ತೊಗೊಂಡಾಗ ಇನ್ನೇನೋ ಕೆಲಸ ಬರುತ್ತೆ. ಸೊ ಹಂಗಾಗಿ ಬಿಟ್ಬಿಟ್ಟಿದೆ. ಎಷ್ಟು ಬಂದಿದೆ ಹೇಳಿಲ್ವಲ್ಲ, ಈ ಮಂತ್ ಪೇಮೆಂಟ್ ಬಂತಲ್ಲ ಅಂತ 20 ಇಂದ 30 ಒಳಗೆ ಯೂಟ್ಯೂಬ್ ಪೇಮೆಂಟ್ ಬಂದುಬಿಡುತ್ತೆ. ಸೊ ಹಾಗಾಗಿ ತುಂಬ ಜನ ಕ್ವಶನ್ ಮಾಡ್ತಾಯಿದ್ರಿ. ಸೊ ಎಷ್ಟಪ್ಪ ಅಂತಂದರೆ 34 36 ನಾನು ಕೌಂಟ್ ಮಾಡಿದ್ದು 36 500 rupees 36 ನೋಟ್ಸ್ನ ನಾನು ಕೌಂಟ್ ಮಾಡಿದ್ರೆ, ಒಂದು ನಿಮಿಷ ಇರ್ರಿ, ಓಕೆ ಒಂದು ಸತಿ ಚೆಕ್ ಮಾಡಿಬಿಡ್ತೀನಿ, ಆಮೇಲೆ ಸುಮ್ಮನೆ ಯಾಕೆ ಇಲ್ಲದ್ದೆಲ್ಲ ಹೇಳಬೇಕು ಅಂತ. ಸೊ 500 rupees 36 ನೋಟ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಲ್ಲ ಅಷ್ಟು ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತು.
ಸೊ ಲಾಸ್ಟ್ ಟೈಮು ಇದೇ ಕ್ಯಾಲ್ಕುಲೇಷನ್ ಹೇಳಿದ್ದೆ ನಾನು. ಸೊ ಪಟ್ ಅಂತ ಕ್ಯಾಚ್ ಮಾಡಿಬಿಟ್ಟಿದ್ರಿ ಈಗ ಸಬ್ಸ್ಕ್ರೈಬರ್ಸ್. ಕೆಲವೊಬ್ರು ಕಮೆಂಟಲ್ಲಿ ಹಾಕ್ಬಿಟ್ಟಿದ್ರು, ಸೊ ನಾನು ಡಿಲೀಟ್ ಮಾಡಿಬಿಟ್ಟೆ. ಸೊ ಹಾಗಾಗಿ ಗೊತ್ತಾಗ್ತು ನನಗೆ, ಇವ್ರಿಗೆ ಗೊತ್ತಾಗಿದೆ ಅಂದ್ಬಿಟ್ಟು. ಸೊ ಅದೇ ರೂಟಲ್ಲಿ ನಾನು ಹೇಳ್ತಾ ಇದ್ದೀನಿ. 36 ನೋಟ್ಗಳು 500 ರುಪೀಸ್ದು ಆದರೆ ಎಷ್ಟಾಗುತ್ತೆ ಅಷ್ಟು ಅಮೌಂಟು ಪೇಮೆಂಟ್ ಬಂತು. ಸೊ ಅದನ್ನು ತರಬೇಕು, ಕ್ಯಾಶ್ನ ತೊಗೊಂಬರ್ಬೇಕು. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ. ತೊಗೊಂಬಂತಾದಮೇಲೆ ನಾನು ಈಗ ಅಪ್ಕಮಿಂಗ್ ಡೇಸಲ್ಲಿ ಚಿಕ್ಕದು ಯಾವುದೋ ಒಂದು ಮುಂದಿನ ಹೆಜ್ಜೆನ ಇಡೋಣ ಅಂತ ಸ್ಟಾರ್ಟ್ ಮಾಡ್ಕೋತಾ ಇದ್ದೀವಿ ಅನ್ನೋದಕ್ಕೋಸ್ಕರ ಇಷ್ಟೊಂದು ಸ್ವಲ್ಪ ಕೆಲಸ ಅದರದ್ದೇ ಜಾಸ್ತಿ ಆಗಿರೋದು. ಸೊ ಅದು ಏನು ಮಾಡ್ತಾ ಇದ್ದೀವಿ, ಈ ಪ್ಲಾಟ್ಫಾರ್ಮ್ ನಮ್ಮದು ಸ್ವಲ್ಪ ಸೇವಿಂಗ್ಸ್ನ ಇಟ್ಕೊಂಡು ಈ ಸೋಷಿಯಲ್ ಮೀಡ್ಯಾದಲ್ಲಿ ಕಷ್ಟಪಟ್ಟು ಅರ್ನ್ ಮಾಡಿದಂತಹ ಅಮೌಂಟಲ್ಲಿ ನೆಕ್ಸ್ಟ್ ಸ್ಟೆಪ್ನ ಏನು ಇಡ್ತಾ ಇದ್ದೀವಿ, ಏನು ತೊಗೋತಾ ಇದ್ದೀವಿ ಡಿಸಿಷನ್ ಅನ್ನೋದನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ತಿಳಿಸ್ತೀನಿ. ಸೊ ಅಂತ ಹೇಳ್ತಾ, ಎಷ್ಟೊಂದು ಯೂಟ್ಯೂಬ್ದು ನನಗಂತೂ ಕಮೆಂಟ್ಗಳಿಗೆ ರಿಪ್ಲೈ ಮಾಡ್ತಿರೋದೇ ಒಂಥರ ಬೇಜಾರಾಗ್ಬಿಟ್ಟಿದೆ. ನಾನು ಆವಾಗಲೇ ಹೇಳ್ದಂಗೆ ರಿಪ್ಲೈ ಮಾಡಬೇಕು, ಬಟ್ ಆಗ್ತಾಯಿಲ್ಲ. ಒನ್ಸ್ ನನಗೆ ಟೈಮ್ ಫ್ರೀ ಆದಾಗ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಸೊ ಯೂಟ್ಯೂಬ್ದು ತುಂಬ ಅಂದರೆ ತುಂಬಾ ಕ್ವಶನ್ಸ್ ಇದೆ. ಹೇಗೆ ಫಾಲೋವರ್ಸ್ನ ತೊಗೊಳ್ಳೋದು, ಸಬ್ಸ್ಕ್ರೈಬರ್ಸ್ನ ಹೆಂಗೆ ತೊಗೊಳ್ಳೋದು, ತುಂಬಾ ಕ್ವಶನ್ಸ್ ಬರ್ತಾಯಿದೆ. ಈಗ ರೀಸೆಂಟಾಗಿ ಓಪನ್ ಮಾಡಿರೋಂತಹ ಚಾನಲ್ಸ್ ಇದ್ದಾರಲ್ಲ ಲೇಡೀಸು, ಸೊ ಅವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಡಿ ಎಮ್ ಮಾಡ್ತಾರೆ, ಹೇಗೆ ಫಾಲೋವರ್ಸ್ ಆದರೂ ಹೇಳಿ ಮೇಡಮ್, ತಮ್ಲೇನ್ ಹೆಂಗೆ ರೆಡಿ ಮಾಡೋದು ಹೇಳಿ, ಯೂಟ್ಯೂಬ್ ವೀಡಿಯೋ ಯಾವ್ದಾರು ಶೂಟ್ ಮಾಡ್ಕೋತೀರಾ, ನಾರ್ಮಲ್ ಕ್ಯಾಮ್ರಾನ, ಫಿಲ್ಟರ್ ಯೂಸ್ ಮಾಡ್ತೀರಾ, ಯಾವುದ್ರಲ್ಲಿ ಎಡಿಟ್ ಮಾಡ್ತೀರಾ, ಮತ್ತು ಹೇಗೆ ಫಾಂಟ್ ಎಲ್ಲ ಕೂರಿಸ್ತೀರಾ, ಕನ್ನಡದಲ್ಲಿ ಟೈಪಿಂಗಿಗೆ ಯಾವುದಾದ್ರೂ ಒಂದು ಆ್ಯಪ್ ಹೇಳಿ. ಎಷ್ಟು ಕ್ವಶನ್ಸ್ ಇದೆ ಗೊತ್ತಾ, ಓ ಮೈ ಗಾಡ್ ಅನ್ನೋ ಥರ ಇದೆ. ಬಟ್ ಅದಕ್ಕೆಲ್ಲ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಆ್ಯಂಡ್ ರಾಯರ ಸಲುವಾಗಿ ತುಂಬಾ ಕ್ವಶನ್ಸ್ ಬಂದಿದೆ. ಈಗ ಪ್ರೆಸೆಂಟ್ ನನಗೆ ಯೂಟ್ಯೂಬಲ್ಲಿ ಚೆನ್ನಾಗಿ ರನ್ ಆಗ್ತಿರೋ ವಿಡಿಯೋ, ತುಂಬ ಹಳೆಯ ವಿಡಿಯೋ ರಾಯರ್ದು ಬಂದು ಮುಡುಪು ಕಟ್ಟುವಂತಹ ವಿಡಿಯೋನ ಹಾಕಿದ್ದೆ ಆಯಿತಾ. ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ರನ್ ಆಗ್ತಿದೆ. ಸೊ ಅದರಲ್ಲಂತೂ ಕಮೆಂಟ್ಸ್ ಡೈಲಿ ಬರ್ತಿದೆ. ಡೈಲಿ ಒಂದು 7 ರಿಂದ 8 ಕಮೆಂಟ್ಸ್ ಬರ್ತಾನತ್ತೆ. ಸೊ ನೋಡಿಬಿಟ್ಟು ನಾನು ಎಲ್ಲ ಕಮೆಂಟ್ಸ್ಗೂ ಲೈಕ್ ಮರಿದೇನೆ ಕೊಡ್ತೀನಿ. ಆ್ಯಂಡ್ ರಿಪ್ಲೈ ಮಾಡೋಕ್ಕಾಗಲ್ಲ. ತುಂಬ ಪ್ಯಾರಾಗ್ರಾಫ್ವರೆಗೂ ಕಳಿಸ್ಬಿಟ್ಟಿದ್ದಾರೆ. ಹೋದ ವರ್ಷದಲ್ಲಿ ಏನೋ ಕೆಲಸ ಬರುತ್ತೆ, ಇಲ್ಲ ಏನೋ ಒಂದು ಪಾಪುದೇನೋ ತೊಂದರೆ ಬಂದೇ ಬಿಡುತ್ತೆ. ಸೊ ಹಾಗಾಗಿ ಆಮೇಲೆ ನೋಡೋಣ ಅಂತ ಬಿಟ್ಕೊಂಡು ಹಾಗೆ ಆಗ್ತಾಯಿದೆ. ಸೊ ಅದೆಲ್ಲದಕ್ಕೂ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾರೆ. ನಿಮ್ದು ಏನೇ ಕ್ವಶನ್ಸ್ ಇದ್ದರೂ ದಯವಿಟ್ಟು ಕೇಳಿ. ಸೊ ನಾನು ಆಸ್ ಸೂನ್ ಆ್ಯಸ್ ಪಾಸಿಬಲ್ ಆ ಯೂಟ್ಯೂಬ್ ಕ್ವಶನ್ಸ್ಗಳಿಗೇನೆ ನಾನು ಒಂದು ಸಪ್ರೇಟ್ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನನಗೇನೋ ಒಂದು ಹೇಳಿದ್ನಲ್ಲ ಆಲ್ರೆಡಿ. ಸೊ ಏನೋ ಒಂದು ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ. ಸೊ ಆ ಕೆಲಸ ಆದಮೇಲೆ ನನ್ನ ವೀಡಿಯೋಗಳು ರೆಗ್ಯುಲರಾಗಿ ಅಪ್ಲೋಡ್ ಆಗುತ್ತೆ. ಅದಂತೂ ಡ್ಯಾಮ್ ಶೋರ್ ನಾನು ಹೇಳ್ತೀನಿ. ರೆಗ್ಯುಲರಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗ್ಲೂ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಲಾಸ್ಟ್ವರೆಗೂ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಾಯ್.